ಸ್ಟ್ರೈಟ್ ಹೋಗ್ಬಿಟ್ಟು ಇಲ್ಲೊಂದು ರೋಡ್ ಇದೆ, ಅಲ್ಲಿಂದ ಹೊಂಟ್ಬಿಡೋಣ. ಹಿಂಗೆ ತಿರುಗಿಸ್ತಾವನೆ. ಇಲ್ಲೊಂದು ಸ್ಕೂಲ್ ಇದೆ, ಸ್ಕೂಲ್ ಪಕ್ಕದ ರೋಡು. ಒಳ್ಳೆ ತುಂಬಾ ಬಿಸಿಲಿದೆ. ಸೊ ಆದಷ್ಟು ಬೇಗ ಗ್ಯಾರೇಜ್ ಒಳಗಡೆ ಹೋಗಿ ಸೈಲೆನ್ಸರ್ ಏನಾದರೂ ಸ್ವಲ್ಪ ಆಲ್ಟ್ರೇಷನ್ಸ್ ಮಾಡಿಕೊಡ್ತೀವಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಇನ್ಸೈಟ್ಸ್ 21. ಇವತ್ತು ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಮಾಚವಳ್ಳಿ. ನೆಲಮಂಗಲದಿಂದ ಮಾಚವಳ್ಳಿಗೆ ಹೋಗ್ತಾ ಇದೀವಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಸೊ ಅಲ್ಲಿ ಏನು ಅಂತಂದ್ರೆ ಒಂದು ಗ್ಯಾರೇಜ್ ಇದೆ, ಭಾವನ್ ಗ್ಯಾರೇಜು. ಸೊ ಅವ್ರ ಗ್ಯಾರೇಜು ಹೇಗೆ ಬೆಳೀತು, ಗ್ಯಾರೇಜ್ ಬಿಸ್ನೆಸ್ನೇ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು. ನವಾಜ್ ಅಲ್ಲೇ ಲೆಫ್ಟ್ ಹೋಗ್ಬೇಕಿತ್ತು. ಈ ಸ್ಟ್ರೈಟ್ ನಡಿ ನವಾಜ್. ಹೀಗೆ ನೆಟ್ಗೋಗಿ ಬಲಕ್ ತಿರುಗಿ ಎಡಕ್ ತಿರುಗಿದ್ರೆ ಸರ್ ಒಂದ್ ಗಣಪತಿ ದೇವಸ್ಥಾನ ಬರುತ್ತೆ. ಆ ಗಣಪತಿ ದೇವಸ್ಥಾನಕ್ಕೆ ಅಂಟ್ಕೊಂಡ್ರ ಹಾಗೇನೆ ಪೂಜಾರಪ್ಪನ ಮನೆ ಇರುತ್ತೆ ಸರ್. ಪೂಜಾರಪ್ಪನ ಮನೆ ಈಚೆ ಒಂದ್ ಜಗ್ಲಿ ಇರುತ್ತೆ. ಆ ಜಗ್ಲಿ ಮೇಲೆ ಕುತ್ಕೊಂಡು ಇವರು ಪೇಪರ್ ಓದ್ತಿರ್ತಾರೆ. ಅವ್ರನ್ನ ಅಲ್ಲೋಗಿ ನೋಡ್ಬೋದು ಸರ್ ನೀವು. ಸ್ಟ್ರೈಟ್ ಹೋಗ್ಬಿಟ್ಟು ಇಲ್ಲೊಂದು ರೋಡ್ ಇದೆ, ಅಲ್ಲಿಂದ ಹೊಂಟ್ಬಿಡೋಣ. ಸ್ಕೂಲ್ ಪಕ್ಕದ ರೋಡು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹಿಂಗ್ ತಿರುಗಿಸ್ತಾವನೆ. ನಿಮ್ಗೆ ಯಾಕೆ ಬೇಕದು? KSRTC ಡಿಪೋನಾ? ಇಲ್ಲೊಂದು ಸ್ಕೂಲ್ ಇದೆ, ಸ್ಕೂಲ್ ಪಕ್ಕದ ರೋಡು. ಸೀದಾ ರೋಡ್ ಕನೆಕ್ಟ್ ಆಗುತ್ತೆ. ನಾನು ಕಾಲರ್ ಮೈಕ್ ಅಂತಾರಲ್ಲ, ಅದಕ್ಕೆ ಕಾಲರ್ಗೆ ಹಾಕೊಂಡಿದ್ದೆ, ಇವಾಗ ಕೈಲಿ ಹಿಡ್ಕೊಂಡಿದ್ದೀನಿ. ಸ್ಕೂಲ್ ಪಕ್ಕದ ರೋಡು. ಇದೆ ನಮಗೆಲ್ಲ ಗೊತ್ತಾಗೋಯ್ತು. ಅವನು ಹುಡುಗ ಬಾಯ್ ಮಾಡ್ದ. ಅಬ್ಬಬ್ಬಬ್ಬ ಲ್ಯಾಟ್ರಿ ಜೋರಾಗಿ ಮಾತಾಡಿದ್ರೆ ವಾಯ್ಸ್ ಕಚಡವಾಗಿ ಕೇಳಿಸುತ್ತೆ. ಹಲೋ ನಮಸ್ಕಾರ, ನಾನು ರವಿ ಸಿಂಗರ್, ಅಂಕೋಲ ಕುಮಟ ಗಾಯಕ. ಹೆಣ್ಮಗು ಇದು ಆರುಮುಖ ಕೊಟ್ಟೆ ಕಣೋ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. A few moments later. ಅವರು ಸುಮಾರು 20 ವರ್ಷದಿಂದ ಇದೇ ಗ್ಯಾರೇಜ್ ಕೆಲಸದಲ್ಲೇ ಇರೋದು. ಇದೆ ಅಲ್ವಾ ಮುಂದೆದಾ? 20 years of experience in this work. ಈಗ ನಾವು TS ಬೈಕ್ ಮೋಟರ್ಸಿಗೆ ರೀಚ್ ಆಗಿದ್ದೀವಿ. ಇದು ಬರೋದು ಮಾಚಹಳ್ಳಿ ಕಾಲೋನಿ ಆಯುರ್ವೇದಿಕ್ ಹಾಸ್ಪಿಟಲ್ ನಿಯರಲ್ಲಿ ಬರುತ್ತೆ. ಇಲ್ಲಿ ಎಲ್ಲ ರೀತಿಯಾದಂತಹ ಬೈಕ್ಗಳು ಸರ್ವಿಸ್ ಮಾಡಲಾಗುತ್ತದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಇಲ್ಲಿ ಎಲ್ಲ ರೀತಿಯಾದಂತಹ ಬೈಕ್ಗಳು ಸರ್ವಿಸ್ ಮಾಡಲಾಗುತ್ತದೆ.
ಇನ್ಸೈಟ್ಸ್ 21 ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆಗಲ್ಲ, ಏನಾಯ್ತು? ಆಗಲ್ಲ, ಅದೇ ಏನಾಯ್ತು? ಆಗಲ್ಲ, ಬೇಡ ಅದು. ಹೊಡೆದೋಯ್ತು. ಒಂದ್ ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತ, ಈಗ ಹೊಡೆದೋಯ್ತು. ಅಷ್ಟೇ ನಮ್ ಜೀವನ. ಏನಂತೀರಾ? ಅಷ್ಟೇ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಗ್ಯಾರೇಜ್ ರೀಚ್ ಆಗಿದ್ದೀವಿ, ಮಾಚೋಹಳ್ಳಿ. ತುಂಬಾ ಬಿಸಿಲಿದೆ, ಸೊ ಆದಷ್ಟು ಬೇಗ ಗ್ಯಾರೇಜ್ ಒಳಗಡೆ ಹೋಗಿ. ಏನು ನಿನ್ನ ಹೆಸರು? ನನ್ನ ಹೆಸರು ಜಾಕಿರ್ ಹುಸೇನ್ ಅಂತ. ಜಾಕೀರ್, ನಿಮ್ಮ ಊರು ಯಾವುದು? ನಮ್ಮದು ಅಗ್ರಹಾರ. ಅಗ್ರಹಾರ. ಯಾವ ಕ್ಲಾಸ್ವರೆಗೂ ಓದಿದ್ಯಾ? ನಾನು 8. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. 8ಕ್ಕೆ ಓದೋದು ಬಿಟ್ಬಿಟ್ಟ? 8ನೇ ಕ್ಲಾಸಿಂದ ಏನು ಮಾಡ್ತಿದ್ಯಾ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಜಾಕೀರ್, ಏನಕ್ಕೆ ಓದೋದು ಬಿಟ್ಟೆ? ನನಗೆ ನಮ್ಮಣ್ಣ B.Com ಓದಿದ್ದ, ಅವನಿಗೆ ಕೆಲಸ ಸಿಗ್ತಿರ್ಲಿಲ್ಲ. ಅವನು ಬೆಂಗಳೂರಲ್ಲಿ ಪರದಾಡ್ದ. ಕೆಲಸ ಸಿಕ್ಕಲಿಲ್ಲ, ಅದಕ್ಕೆ ನನಗೂ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನು 8ನೇ ಕ್ಲಾಸಿಗೆ ಬಿಟ್ಟೆ. ಹಲೋ, ಹಾಯ್ ಎವ್ರಿವನ್, ನಮಸ್ತೆ. ನನ್ನ ಹೆಸರು ಇಲಿಯಾಸ್ ಪಾಷಾ. ನಂದು TS ಬೈಕ್ ಮೋಟರ್ಸ್ ಗ್ಯಾರೇಜ್ ಇದೆ. ನಾವು ಎಲ್ಲ ಆಲ್ ಬೈಕ್, BS6 ಆಗಲಿ, ಓಲ್ಡ್ ಗಾಡಿ ಆಗಲಿ, ಎಲ್ಲ ಥರ ಗಾಡಿಗಳನ್ನು ಸರ್ವೀಸು ಮತ್ತು ಇಂಜಿನ್ ಕೆಲಸ ಆಗಲಿ ಎಲ್ಲ ಗಾಡಿಗಳನ್ನು ರೆಡಿ ಮಾಡ್ತೀವಿ. ಅಂಕಲ್, ಮಾಚೋಹಳ್ಳಿಯಲ್ಲಿ ನಿಮ್ದೊಂದು ಗ್ಯಾರೇಜ್ ಇದೆ. ಹೌದು. ಎಷ್ಟು ವರ್ಷದಿಂದ ನೀವು ಈ ಗ್ಯಾರೇಜ್ ನಡೆಸ್ತಾ ಇದ್ದೀರಾ? ನಾನೀಗ ರೀಸೆಂಟ್ಲಿ ಒಂದು 20 ಡೇಸಿಂದ ಇಲ್ಲಿ ಮಾಡಿದ್ದೀವಿ. ಅದಕ್ಕಿಂತ ಮುಂಚೆ ಬೇರೆ ಗ್ಯಾರೇಜ್ ಇತ್ತು ನಂದು. ಎಲ್ಲಿತ್ತು ಮುಂಚೆ ನಿಮ್ಮ ಗ್ಯಾರೇಜ್? ನಮ್ಮದು ಒಂದು ಸೊಂಡೆಕೊಪ್ಪ ಇತ್ತು. ಎಷ್ಟು ವರ್ಷದಿಂದ ಗ್ಯಾರೇಜ್ ಎಕ್ಸ್ಪೀರಿಯನ್ಸ್ ನಿಮಗೆ? ನನಗೊಂದು 20 ಇಯರ್ಸಿಂದ ಇದೆ, 20 ವರ್ಷ. ಎಷ್ಟು ಗಾಡಿ ಮಾಡಿದ್ದೀರಾ 20 ವರ್ಷದಲ್ಲಿ? 20 ವರ್ಷದಲ್ಲಿ ಮಸ್ತಾಗಿ ಮಾಡಿದ್ದೀವಿ ಗಾಡಿಗಳು. ಅಂದ್ರೆ ಸುಜುಕಿ ಫಿಯಾರೋ ಎಲ್ಲ ಗಾಡಿ ಮಾಡಿದ್ದೀವಿ. RX100 ಕ್ರೇಜಿ ಬೈಕ್ಸ್ ಅಂತಾರಲ್ಲ, ಯೂತ್ಸ್ ಎಲ್ಲ ಇಷ್ಟಪಡುವಂಥದ್ದು. ಹೌದು, ಅದನ್ನು ಸೈಲೆನ್ಸರ್ ಏನಾದರೂ ಸ್ವಲ್ಪ ಆಲ್ಟ್ರೇಷನ್ಸ್ ಮಾಡ್ಕೊಡ್ತೀವಿ. ಓಕೆ. ಅಂಡ್ ಈ ಸ್ಪ್ಲೆಂಡರ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅಂಡ್ ಮೊಪೆಡ್ಸ್ ಬಗ್ಗೆ ಏನು ಅನ್ಸುತ್ತೆ? ಸ್ಪ್ಲೆಂಡರ್ ಒಳ್ಳೆ ಗಾಡಿ. ಓಕೆ. ಅಂಡ್ ಮೊಪೆಡ್ಸ್ ಬೆಸ್ಟಾ ಅಥವಾ ಗೇರ್ ಬೈಕ್ಸ್ ಬೆಸ್ಟಾ? ಮನೆಗೆ ಫ್ಯಾಮಿಲಿ ಇದ್ರೆ ಮೊಪೆಡ್ ಬೆಸ್ಟ್, ಇಲ್ಲ ಅಂದರೆ ಬೈಕ್ ಎಲ್ಲ ನಾನು ಲಾಂಗ್ ಓಡಾಡ್ತೀನಿ ಅನ್ನಂಗಿದ್ರೆ ಸ್ಪ್ಲೆಂಡರ್ ಬೆಸ್ಟು. A few moments later. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.